ಈಗ ಇದು ಕನ್ಸೀಲ್ಡ್ ಲಿಂಟಲ್ ಬೀಮು. ಇದರಲ್ಲಿ ಏನು ಸ್ಪೆಷಲು ಅಂದರೆ ನಿಮಗೆ ಆ ಬ್ರಿಕ್ಸ್ ಏನಿದೆ, ರೆಡ್ ಬ್ರಿಕ್ಸು ಅದೇ ಥರನೇ ಇರುತ್ತೆ. ನಿಮ್ಗೆ ಅದ್ರ ಒಳಗೆ ಕಂಬಿ ಹಾಕಿ ಕಾಂಕ್ರೀಟ್ ಫಿಲ್ ಮಾಡಿದ್ದಾರೆ ಅನ್ನೋದೇ ಗೊತ್ತಾಗಲ್ಲ. ಸೊ ಯೂಶಲಿ ಬೇರೆ ಪುರಾತನ ಕನ್ಸ್ಟ್ರಕ್ಷನ್ಸು ನಾವು ನೋಡಿರೋದ್ರಲ್ಲಿ ಏನು ಮಾಡ್ತಾರೆ ಅಂದರೆ ಈ ಥರ ಬ್ರಿಕ್ಸೇನೆ ಫುಲ್ ಕೆಳಗಿಂದ ಮೇಲ್ ತನಕ ಸಪೋರ್ಟಿಗೆ ಜೋಡಿಸಿ ಅದಾದಮೇಲೆ ಅಲ್ಲಿ ಲಿಂಟಲ್ ಬೀಮ್ ಹಾಕ್ತಾರೆ. ಬಟ್ ಇವರು ಒಳ್ಳೆ ಟೆಕ್ನಿಕ್ ಯೂಸ್ ಮಾಡಿ ಜಸ್ಟು ಸಪೋರ್ಟ್ ಕೊಟ್ಟು ಅದ್ರ ಮೇಲಿಂದ ಮಾಡ್ತಿದ್ದಾರೆ, ಅದ್ರ ಮೇಲೆ ಇದನ್ನು ಇಡ್ತಿದ್ದಾರೆ. ಬಟ್ ಆ ಥರ ಮಾಡಿದ್ರೂ ಅದು ಹೇಗೆ ಫಿನಿಶ್ ಎಷ್ಟು ನೀಟಾಗಿ ಮಾಡ್ತಿದ್ದಾರೆ ಅನ್ನೋದನ್ನು ಈಗ ನೋಡೋಣ. ಅಲ್ಲೊಂದು ಪೈಪ್ ಬರ್ತಾಯಿದೆ, ಪ್ಲಸ್ ಆ ಲೈನ್ಸ್ ಮ್ಯಾಚ್ ಆಗಂಗೆ ಕರೆಕ್ಟು ಗ್ರೂವ್ಸ್ ಮ್ಯಾಚ್ ಆಗಂಗೆ ಮಾಡ್ತಿದ್ದಾರೆ. ಫಿಲ್ಲಿಂಗು ಸಕ್ಕದಾಗಿ ಮಾಡ್ತಿದ್ದಾರೆ. ಸೊ ಅದನ್ನು ಫಸ್ಟ್ ಹೇಗೆ ಮಾಡ್ತಾರೆ ಅಂದರೆ ಈ ಥರ ಇರೋ ಬ್ಲಾಕ್ನ ಈ ಯು ಶೇಪು ಕಟ್ ಮಾಡ್ಕೊಂಡಿದ್ದಾರೆ. ಸೊ ಈ ಥರ ಫುಲ್ಲು ಎಷ್ಟು ಬ್ಲಾಕ್ಸ್ ಬೇಕೋ ಅಷ್ಟು ಬ್ಲಾಕ್ಸು ಕಟ್ ಮಾಡಿ ರೆಡಿ ಇಟ್ಕೊಂಡು ಹಾಂ, ಸೊ ಈಗ ಕಟ್ ಮಾಡ್ತಾರೆ, ನೋಡೋಣ. ಈ ಥರ ಪ್ರತಿಯೊಂದು ಕಲ್ಲಲ್ಲೂ ಅವರು ಕ್ಯಾವಿಟಿ ಮಾಡಿ ತೆಗಿಬೇಕು. ಇಲ್ಲಿ ಎಷ್ಟು ಸೈಜು ಅವ್ರಿಗೆ ಬೇಕೋ ಅದನ್ನು ಮೆಜರ್ಮೆಂಟ್ ತೊಗೊಂಡು ಅದಕ್ಕೆ ಎಷ್ಟು ಕಲ್ಲು ಬೇಕೋ ಅದನ್ನು ಅವ್ರು ಫಸ್ಟೇ ರೆಡಿ ಮಾಡಿ ಇಟ್ಕೊತಿದ್ದಾರೆ. ಇದಾದಮೇಲೆ ಇದರಲ್ಲಿ ಕಂಬಿ ಕೂರಿಸಿ ಇದರಲ್ಲಿ ಕಾಂಕ್ರೀಟ್ ಫಿಲ್ ಮಾಡ್ತಾರೆ. ಅದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ಮುಂದೆ. ಅವ್ರು ಕಟ್ ಮಾಡಿ ಇಟ್ಕೊಂಡು ನೆಕ್ಸ್ಟು ಆ ಸ್ಪೇಸ್ಗೆ ಅವರು ಎಲ್ಲ ಶಟ್ರಿಂಗ್ ರೆಡಿ ಮಾಡ್ಕೊತಾ ಇದ್ದಾರೆ. ನೋಡಿ ಅಲ್ಲೆಲ್ಲನೂ ಅದೇ ಥರ ಮಾಡಿದ್ದಾರೆ. ಡೋರ್ಸು ವಿಂಡೋಸು ಎಲ್ಲ ಎಲ್ಲಿ ಬರುತ್ತೆ ಅಲ್ಲಿ ನೀಟಾಗಿ ಕನ್ಸೀಲ್ಡ್ ಮಾಡ್ತಿದ್ದಾರೆ. ಯಾಕೆ ಕನ್ಸೀಲ್ಡ್ ಮಾಡಬೇಕು ಅಂದರೆ, ನಿಮ್ಗೆ ಕನ್ಸೀಲ್ಡ್ ಮಾಡಿಲ್ಲ ಅಂದರೆ ಮೇಲೆ ಪಿಲ್ಲರ್ ಥರನೇ ಇಲ್ಲೂ ಒಂದು ಕಾಂಕ್ರೀಟ್ ಸ್ಟ್ರಕ್ಚರ್ ಇರುತ್ತೆ. ಸೊ ಅದನ್ನು ಮತ್ತೆ ಪ್ಲಾಸ್ಟಿಂಗ್ ಮಾಡಿ ಅದನ್ನು ಒಂದು ವೈಟ್ ಇಲ್ಲ ಹಾಫ್ ವೈಟ್ ಗ್ರೇ ಆ ಥರ ಏನಾದ್ರು ಫಿನಿಷ್ ಮಾಡಬೇಕು. ಅದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಒಂದು ಹೋಲ್ ವಾಲ್ ಅಂತ ನೀವು ನೋಡಬೇಕಾದ್ರೆ ಅದು ನಿಮ್ಗೆ ತುಂಬ ಆಡಾಗಿ ಕಾಣಿಸುತ್ತೆ. ಸೊ ಒಂದು ಕ್ಲೀನ್ ಫಿನಿಶ್ ಬರೋಕ್ಕೆ ಅವ್ರು ತುಂಬಾ ಎಫರ್ಟ್ ಹಾಕ್ತಿದ್ದಾರೆ. ಈಗ ಇಲ್ಲಿ ನೋಡ್ಬೋದು ನೀವು. ಈ ವಿಡಿಯೋ ಮೇನ್ ಪರ್ಪಸ್ ಏನು ಅಂದರೆ, ಈ ಥರ ಪುರಾತನ ಕನ್ಸ್ಟ್ರಕ್ಷನಲ್ಲಿ ನೀವು ಬೇರೆ ಯಾರದೇ ವಿಡಿಯೋ ನೋಡಿದ್ರೂ ಅಲ್ಲಿ ಆ ವಿಂಡೋ ಸೈಜ್ಗೆ ಮತ್ತು ಡೋರ್ ಸೈಜ್ಗೆ ಫುಲ್ಲಾಗಿ ಪುರಾತನ ಬ್ರಿಕ್ಸ್ನೇ ಜೋಡಿಸಿ ಅವರು ಮತ್ತೆ ಅದ್ರ ಮೇಲೆ ಕ್ಯಾಸ್ಟಿಂಗ್ ಕೂರಿಸ್ತಾರೆ. ಅದು ನಿಮಗೆ ಕಲ್ಲು ತುಂಬ ಬೇಕಾಗುತ್ತೆ, ಎಕ್ಸ್ಟ್ರಾ ಕಲ್ಲುಗಳು ಬೇಕಾಗುತ್ತೆ. ಇನ್ನೊಂದು ಕೆಲವು ಕಡೆ ಏನು ಮಾಡ್ತಾರೆ, ಪ್ರೀಕ್ಯಾಸ್ಟ್ ಕೆಳಗೇ ಅರ್ಧ ಫಿಲ್ ಮಾಡಿ ಮೇಲೆ ಎತ್ತಿಡ್ತಾರೆ. ಅದು ಭಾರಿ ಹೆವಿ ಇರುತ್ತೆ. ಇಷ್ಟು ದೊಡ್ಡ ವಿಂಡೋಸ್ ಬರಬೇಕಾದ್ರೆ ವೆಯ್ಟು ಜಾಸ್ತಿ ಇರುತ್ತೆ, ಅಲೈನ್ಮೆಂಟು ಮಿಸ್ ಆಗುತ್ತೆ. ಸೊ ಅದಕ್ಕೆ ಬೆಟರ್ ಆಪ್ಷನ್ನು ಈ ಥರ ಪ್ಲ್ಯಾಂಕ್ಸ್ ಹೊಡೆದು ಅದಕ್ಕೆ ಕೆಳಗಿಂದ ಸಪೋರ್ಟ್ ಕೊಟ್ಟು ಅಲ್ಲಿ ವಿಂಡೋ ಸೈಜ್ಗೆ ಅವರು ಜಸ್ಟ್ ಸ್ಯಾಂಡು ನೀರು ಮಿಕ್ಸ್ ಮಾಡಿ ಲೈಟಾಗಿ ಸಿಮೆಂಟು ಮಿಕ್ಸ್ ಮಾಡಿ ಲೆವೆಲ್ ಮಾಡ್ತಾಯಿದ್ದಾರೆ. ಆ 12 ಗ್ಯಾಪ್ ಏನು ಬರಬೇಕು ಕರೆಕ್ಟಾಗಿ ಆ ಸೈಜ್ಗೆ ಅವರು ಸ್ಯಾಂಡ್ ಮಾತ್ರ ಹಾಕಿದ್ದಾರೆ, ಮಿಕ್ಕಿದ ಕಡೆಗೆ ಸಿಮೆಂಟು ಹಾಕ್ತಾಯಿದ್ದಾರೆ. ಇವಾಗ ನೀವು ನೋಡ್ಬೋದು ಇವ್ರಿಗೂ ಕೆಲಸ ಈಸಿನೂ ಆಗುತ್ತೆ, ವೆಯ್ಟು ತುಂಬ ವೆಯ್ಟ್ ತೆಗೆದಿಡೋ ಅವಶ್ಯಕತೆಯೂ ಇರಲ್ಲ. ಅದೇ ರೀತಿ ಫಿನಿಶಿಂಗೂ 100% ಪರ್ಫೆಕ್ಷನಲ್ಲಿ ಬರುತ್ತೆ.
ಇದೇ ರೀತಿ ನೀವು ಇಲ್ಲಿ ವೈಬ್ರೇಟರ್ ಬಳಸೋಕ್ಕಾಗಲ್ಲ. ಸೊ ಪೇಷನ್ಸ್ ಆಗಿ ಅವರು ಮಾತ್ರ ಒಂದು ರಾಡ್ ಇಲ್ಲ ವುಡನ್ ಪೀಸ್ ಇಟ್ಕೊಂಡು ಅದನ್ನು ಪ್ರಾಪರಾಗಿ ಫಿಲ್ಲಿಂಗ್ ಮಾಡಬೇಕು. ಸುಮ್ಮನೆ ಸುರಿದ್ಬಿಟ್ಟು ಬಿಟ್ಬಿಟ್ರೆ ಚೆನ್ನಾಗಿರಲ್ಲ. ಈ ಥರ ಫುಲ್ ಹಾಫ್ ಫಸ್ಟು ಫಿಲ್ ಮಾಡಿ ಮತ್ತೆ ಅದ್ರ ಮೇಲೆ ಇನ್ನೊಂದು ಸರಿ ಅದನ್ನು ಫುಲ್ ಫಿನಿಶ್ ಮಾಡಬೇಕು, ಫುಲ್ ಫಿಲ್ಲಿಂಗ್ ಮಾಡಬೇಕು. ಸೊ ಆ ಥರ ಬಾಕ್ಸ್ ರಾಡ್ 2-3 ಎಕ್ಸ್ಟ್ರಾ ಟಿ ಶೇಪಲ್ಲಿ ವೆಲ್ಡ್ ಮಾಡಿದ್ವಿ. ಅದು ಯಾಕೆ ಅಂದರೆ ಈ ಥರ ಹೊರಗಡೆ ಕಾಂಕ್ರೀಟ್ ಹೋಗದಿರೋ ಇರಲಿ ಅಂತ ಅದು ಸಪೋರ್ಟ್ಗೆ ಅಲ್ಲಿ ಆ ಥರ ಇಡ್ಬೋದು. ಇದನ್ನೆಲ್ಲ ನೀವು ಸ್ವಲ್ಪ ವೆಲ್ಡಿಂಗ್ ಶಾಪಲ್ಲಿ ನೀವೇ ಐಡಿಯಾ ಮಾಡಿ ವೆಲ್ಡ್ ಮಾಡಿಸ್ಕೊಬೇಕು. ಸೊ ಅದು ಹಾಫ್ ಕಾಂಕ್ರೀಟ್ ಕ್ಯೂರ್ ಆಗೋಕ್ಕೆ ಒಂದು ದಿವಸ ಬಿಟ್ಟು ಅದ್ರ ಮೇಲೆ ಸೆಕೆಂಡ್ ಡೇ ನೆಕ್ಸ್ಟ್ ಫಿಲ್ಲಿಂಗ್ ಮಾಡ್ತಾರೆ. ಸೊ ನಾನು ಆಗಲೇ ಹೇಳಿದಾಗೆ ಈ ಥರ ಪಿಲ್ಲರ್ಸ್ ಪಕ್ಕದಲ್ಲಿ ಡೋರ್ ಫ್ರೇಮಿಗೆ ಒಂದು ಪೀಸ್ ಶಟರಿಂಗ್ ಬೋರ್ಡ್ ಹೊಡೆದು ಅದ್ರ ಮೇಲೆ ನೀವು ಈ ಥರ ಕನ್ಸಿಲ್ಡ್ ಬೀಮು ಕೂರಿಸ್ಬೋದು. ಇದು ಈಸಿನೂ ಆಗುತ್ತೆ, ಕೆಲಸನೂ ಬೇಗ ಫಿನಿಶ್ ಆಗುತ್ತೆ. ಈ ರೀತಿ ಬೀಮ್ ಒಳಗೆ ರಾಡ್ಸ್ನ ಡ್ರಿಲ್ ಮಾಡಿ ಲಾಕ್ ಫಿಕ್ಸ್ ಅಂತ ಒಂದು ಕೆಮಿಕಲ್ ಬರುತ್ತೆ, ಅದನ್ನು ಯೂಸ್ ಮಾಡಿ ಕಂಬಿನ ಒಳಗೆ ಪುಷ್ ಮಾಡಿ ಆಮೇಲೆ ಇದನ್ನು ಫಿಲ್ಲಿಂಗ್ ಮಾಡಬೇಕು. ಸೊ ಇದರಿಂದ ಏನಾಗುತ್ತೆ ಅಂದರೆ ಬಾಂಡಿಂಗು ಚೆನ್ನಾಗಿರುತ್ತೆ, ಟೈಟಾಗಿ ಕುತ್ಕೊಳುತ್ತೆ. ಎಲ್ಲೆಲ್ಲೆಲ್ಲ ಮೋಲ್ಡ್ ಎಕ್ಸ್ಟೆನ್ಷನ್ ಮಾಡ್ತಾರೆ ಅಂಥ ಜಾಗದಲ್ಲೆಲ್ಲ ಯೂಸ್ ಮಾಡೋಂಥ ಕೆಮಿಕಲ್ ಇದು. ಸೊ ಇದನ್ನು ಬಳಸಲೇಬೇಕು, ಇಲ್ಲಾಂದರೆ ನಿಮಗೆ ಅಲ್ಲಿ ಕನ್ಸೀಲ್ಡ್ ಬೀಮು ಒಂದು ಕಡೆ ಸಪೋರ್ಟ್ ಇಲ್ದಿರ ಇರುತ್ತೆ. ಸೊ ನೀವು ಅದನ್ನು ಹಾಕೋದೂ ವೇಸ್ಟು. ಇದನ್ನು ಕಂಪಲ್ಸರಿ ಮಾಡಿ, ಮಿಸ್ ಮಾಡಬೇಡಿ. ಮತ್ತು ಇಲ್ಲಿ ಆ ಶಟ್ರಿಂಗ್ ಶೀಟ್ ಮೇಲೆ ಬರೀ ಸ್ಯಾಂಡ್ ಹಾಕ್ತಿದ್ದಾರೆ, ಯಾಕಂದರೆ ಆ 12 ಸ್ಪೇಸ್ ಬರಬೇಕು. ಅದಕ್ಕಾಗಿ ಅದನ್ನು ಸ್ಯಾಂಡು ತುಂಬ ಲೈಟಾಗಿ ಸಿಮೆಂಟ್ ಹಾಕಿ ವೆಟ್ ಮಿಕ್ಸ್ ಥರ ಅಲ್ಲಿ ಫಿಲ್ ಮಾಡಿ ಅದನ್ನು 12 ಲೆವೆಲ್ ತೊಗೊಂಡು ಆಮೇಲೆ ಬ್ರಿಕ್ಸ್ ಕೂರಿಸ್ತಾರೆ. ಈ ಪ್ರಾಸೆಸ್ ಯಾಕೆ ಫಾಲೋ ಮಾಡಬೇಕು ಅಂತ ನಿಮ್ಗೆ ಈ ಫ್ರೇಮಲ್ಲಿ ಅರ್ಥ ಆಗ್ಬೋದು. ಹಿಂದೆ ನೋಡಿದ್ರೆ ನಿಮ್ಗೆ ಆಲ್ರೆಡಿ 2 ಕಿಟಕಿ ಕಾಣಿಸ್ತಾ ಇರುತ್ತೆ. ಅವರು ಆಲ್ರೆಡಿ ರೈಟಲ್ಲಿ ಇನ್ನೊಂದು ಕಿಟಕಿ ಮಾಡಿದ್ದಾರೆ. ಈಗ 2 ಡೋರ್ ಫ್ರೇಮ್ಸ್ ಮಾಡ್ತಿದ್ದಾರೆ. ನೀವು ಇದು ಇಷ್ಟೊಂದು ವಿಂಡೋಸು ಡೋರ್ಸ್ಗೆ ಕೆಳಗಿಂದ ಮೇಲ್ ತನಕ 10 ಲೈನ್ ಇಲ್ಲ 7 ಲೈನು ಬ್ರಿಕ್ಸ್ ಸಪೋರ್ಟ್ ಕೊಡಬೇಕಂದ್ರೆ ಎಷ್ಟು ಬ್ರಿಕ್ಸು ನಿಮಗೆ ಐಡಲ್ ಆಗಿ ಇರಬೇಕು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಇದರಲ್ಲಿ ಕನ್ಸ್ಟ್ರಕ್ಷನ್ ಡಿಲೇನೂ ಆಗುತ್ತೆ ನಿಮಗೆ, ಯಾಕಂದರೆ ಆ ಬ್ರಿಕ್ಸ್ ನಿಮಗೆ ವೇಸ್ಟ್ ಆಗಬಾರ್ದು ಅಂದರೆ ನೀವು ವೆಯ್ಟ್ ಮಾಡಿ ಅದನ್ನು ರೀಯೂಸ್ ಮಾಡಬೇಕು. ಸೊ ಇದನ್ನು ಫಾಲೋ ಮಾಡಬೇಕಾದ್ರೆ ನೀವು ಎಷ್ಟು ಡೋರ್ಸು ವಿಂಡೋಸ್ ಮೇಲೆ ಬೇಕಾದ್ರೂ ಕನ್ಸಿಲ್ಡ್ ಬೀಮು ಇಮಿಡಿಯೇಟ್ಲಿ ಫಿನಿಷ್ ಮಾಡಿ ನೆಕ್ಸ್ಟ್ ಲೈನ್ ಆಫ್ ವರ್ಕು ನೀವು ಸ್ಟಾರ್ಟ್ ಮಾಡ್ಬೋದು. ಹೋಪ್ ಇದು ನಿಮಗೆ ಯೂಸ್ ಆಗುತ್ತೆ ಅಂದ್ಕೊತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.